ಮೈಸೂರು ತಹಸೀಲ್ದಾರ್ ಅವರಿಗೆ ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಈ ಸ್ಮಶಾನ ಜಮೀನ ಗುರುತು ಮಾಡಿ ಅದ್ಬಸ್ತ್ ಮಾಡಿ ಒತ್ತುವರಿಯಾಗಿದೆ ತೆರವು ಮಾಡಿಸಿ ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕು ಅನ್ಕೊಂಡು ಹೊಸಕೋಟೆ ಗ್ರಾಮಸ್ಥರುಗಳು ನಾನು ಪತ್ರ ಮುಖ್ಯನ ಮಾಡಿದ್ದು ಅಂತಹ ಜಿ.ಟಿ. ದೇವೇಗೌಡರಿಗೂ ಸಹ ನಾವು ಗ್ರಾಮಸ್ಥರುಗಳು 30/10/2025 ನನ್ನ ಹೆಸರು ರಮೇಶ್ ಅಂತ. ನಾವು ಹೊಸಕೋಟೆಯವರು, ಗ್ರಾಮದ ಯಜಮಾನರು. 377ನೇ ಸರ್ವೆ ನಂಬರಲ್ಲಿ ಇಲ್ಲಿ ಯಾರು ವ್ಯವಸಾಯ ಮಾಡಿಲ್ಲ. ಇದು ಸ್ಮಶಾನ ಅಂತೇಳಿ 2 ಎಕರೆ ಸ್ಮಶಾನಕ್ಕಾಗಿ ಮೀಸಲಾಗಿಟ್ಟಿದ್ರು. ನಮ್ಮೂರಿಗೆ ಮಸಾಣಕ್ಕೋಸ್ಕರ SC ಕ್ಯಾಟಗಿರಿಯವ್ರಿಗೆ ಒಂದು ಅರ್ಧ ಎಕರೆ, ನಮ್ಮ ಜನರಲ್ಗೆ 1.5 ಎಕರೆ, 2 ಎಕರೆ ಚಿಲ್ಲರೆ ಜಾಗ ಆಲ್ರೆಡಿ ಖಾಲಿ ಇದೆ. ಬಂದು ಯಾರಾದರೂ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೋಡಿ. ಇಲ್ಲಿ ಸ್ಮಶಾನಕ್ಕೆ ತುಂಬಾ ಜನ ನಮ್ಮ ಗ್ರಾಮದಲ್ಲಿ ಜಮೀನೇ ಇಲ್ದಿರೋರು ಇದ್ದಾರೆ. ಹಿಂದೆ ನಾಡ ಕಚೇರಿ ತಗೊಂಡೆ ಬಾಡಿ ತಗೊಂಡ್ ಮಡಿಕಂದ್ರೆ ಅಲ್ಲೇ ಊತಾಕ್ತಿವಿ. ಯಾರೇ ಇದಲ್ಲಿ ನಾವು ಹೋರಾಟ ಮುಗಿ ಬಿಡಲ್ಲ. ಆಮೇಲೆ ಆ ದಾಯಿಬಿಟ್ಟು ಅಷ್ಟೊತ್ತಿಗೆ ನಮಗೆ ಗೌರ್ಮೆಂಟ್ ಬಂದು ಅಧಿಕಾರಿಗಳೆಲ್ಲ ಬಂದು ದಾಯಿಬಿಟ್ಟು ಅಷ್ಟೊತ್ತಿಗೆ ಮಾಡಿಸ್ಕೊಡ್ಬೇಕು. ನಮಗೆ ಕೈ ಮುಂದೆ ಕೇಳ್ಕೊತೀನಿ. ಇದು ಶವ ಸಂಸ್ಕಾರ ಮಾಡೋದಕ್ಕೆ ಮೀಸಲಾಗಿಟ್ಟಿದ್ದಂಥ ಜಾಗವನ್ನು ಒತ್ತುವರಿ ಮಾಡಿ ಗ್ರಾಮದ ಎಲ್ಲ ಜನಗಳಿಗೂ ತೊಂದರೆ ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಸರ್ಕಾರಿ ಈ ದಿನ ಮೈಸೂರು ತಾಲೂಕು ಇಲುವಾಲ ಹೋಬಳಿ ಕಲ್ಲೂರು ನಾಗನಹಳ್ಳಿ ಸರ್ವೆ ನಂಬರ್ 377ರಲ್ಲಿ ಈ ಜಮೀನ್ ಹತ್ರ ಇದೀವಿ. ಇಲ್ಲಿ ಬಂದಿರೋದು ಏನಕ್ಕಪ್ಪ ಅಂದ್ರೆ, ಈ ಸರ್ವೆ ನಂಬರ್ನಲ್ಲಿ 1998-99ನೇ ಸಾಲಿನಲ್ಲಿ 2 ಎಕರೆ ಜಮೀನು ಮಶಾಣಕ್ಕೆ ಸರ್ಕಾರದಿಂದ ಮಂಜೂರಾಗಿದೆ, ಹೊಸಕೋಟೆ ಗ್ರಾಮಸ್ಥರುಗಳಿಗೆ ಅನುಕೂಲ ಆಗಲಿ ಅನ್ಕೊಂಡು. ಆದ್ರೆ ಪ್ರಸ್ತುತ ಮಂಜೂರಾತಿ ದಿನಾಂಕದಿಂದ ಇಲ್ಲಿ ತನಕನೂ ಈ ಸ್ಮಶಾನ ಜಮೀನು ಎಲ್ಲದಂತ ಸಾರ್ವಜನಿಕರಿಗೆ ಗೊತ್ತಿಲ್ಲ. ಅದರಿಂದ ನಾವೇನ್ ಮಾಡೋದು, ಒಂದು 10/9/2024ರಲ್ಲಿ ಮೈಸೂರು ತಹಸೀಲ್ದಾರ್ ಅವರಿಗೆ ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಈ ಸ್ಮಶಾನ ಜಮೀನ ಗುರುತು ಮಾಡಿ ಅದ್ಬಸ್ತ್ ಮಾಡಿ ಒತ್ತುವರಿಯಾಗಿದೆ ತೆರವು ಮಾಡಿಸಿ ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕು ಅನ್ಕೊಂಡು ಹೊಸಕೋಟೆ ಗ್ರಾಮಸ್ಥರುಗಳು ನಾನು ಪತ್ರ ಮುಖ್ಯನ ಮಾಡಿದ್ದು. ಅದಾದ ನಂತರ ಸ್ವಲ್ಪ ವಿಳಂಬ ಮಾಡಿದಾಗ ಸ್ಥಳೀಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತಹ ಜಿ.ಟಿ. ದೇವೇಗೌಡರಿಗೂ ಸಹ ನಾವು ಗ್ರಾಮಸ್ಥರುಗಳು 30/10/2025 ಪತ್ರ ಮುಖ್ಯನ ಮಾಡಿದ್ದೀವಿ. ಆದ್ರೆ ಪ್ರಸ್ತುತ ದಿನಾಂಕವಾದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಸ್ಮಶಾನ ಜಮೀನ ಗುರುತು ಮಾಡಿ ಅದ್ಬಸ್ತ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಅದರಿಂದ ನಾವು ಕೇಳ್ತಾರೆ ಏನಪ್ಪ ಅಂದ್ರೆ, ತಹಸೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಸ್ಥಳೀಯ ಶಾಸಕರುಗಳಿಗೆ ಕೂಡಲೇ 2 ಎಕರೆ ಜಮೀನು ಮಶಾನ ಏನಿದೆ ಅದನ್ನ ಅದ್ಬಸ್ತ್ ಮಾಡಿ ಗುರುತಿಸಿ ನಮ್ಗೆ ಒತ್ತುವರಿ ಆಗಿದ್ರೆ ತೆರವು ಮಾಡಿಸಿ ಸಾರ್ವಜನಿಕ ಅನುಕೂಲ ಮಾಡಿಕೊಡಿ. ಇಲ್ಲ ಅಂದ್ರೆ ಇಲ್ವಲ್ಲ ನಾಡ ಕಚೇರಿ ಆವರಣದಲ್ಲೋ ತಹಸೀಲ್ದಾರ್ ಕಚೇರಿ ಆವರಣದಲ್ಲೋ ಶವ ಸಂಸ್ಕಾರ ಮಾಡಲು ನಮ್ಗೆ ಅನುಮತಿ ಕೊಡಿ ಅಂತ ಸಾರ್ವಜನಿಕರ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸೇರ್ತಕ್ಕಂಥ ಸರ್ವೆ ನಂಬರಲ್ಲಿ 377ರಲ್ಲಿ ಈ ಮಸಾಣಕ್ಕೆ ಸೇರಿರೋದ 2 ಎಕರೆ ಜಮೀನನ್ನು ನಮ್ಮ ಗ್ರಾಮಕ್ಕೆ ಸ್ಮಶಾನಕ್ಕೆ ಸಾವಿರಾರು ಜನಕ್ಕೆ ಊತಾಕಕ್ಕೆ ಜಾಗ ಇಲ್ದಿರೋದ್ರಿಂದ ಅವರಿಗೆ ಸರ್ಕಾರದಿಂದ ನಮಗೆ ಮಂಜೂರನ್ನು ಮಾಡಿಕೊಡ್ಬೇಕಾಗಿ ನನ್ನ ವಿನಂತಿಯನ್ನು ಪ್ರಾರ್ಥಿಸುತ್ತೇನೆ. ನನ್ನ ಹೆಸರು ರಮೇಶ್ ಅಂತ. ನಾವು ಹೊಸಕೋಟೆಯವರು, ಗ್ರಾಮದ ಯಜಮಾನರು. ಇಲ್ಲಿ ಏನಾಗಿದೆ ಅಂದರೆ, ನಮಗೆ ಹಿಂದೆ ಸರ್ವೆ ನಂಬರು 377ರಲ್ಲಿ 2 ಎಕರೆ ಜಮೀನನ್ನ ಮಸಾಣಿಕೆ ಅಂತ ಸರ್ಕಾರದಿಂದ ಗುರುತಿಸವ್ರೆ. ಇಲ್ಲಿ ನೋಡಿದ್ರೆ ಜಾಗ ನೋಡಿದ್ರೆ ಮಸಾಣದ ಥರನೇ ಇದೆ. ನೋಡಿ ಬೇಕಾದ್ರೆ ಈ ಸರಿ ಫೋಟೋದಲ್ಲಿ ಕಳಿಸ್ತಾರೆ, ಒಂದ್ಸರಿ ನೋಡಿ ಎಲ್ರೂ. ಇಲ್ಲಿ ಯಾರು ವ್ಯವಸಾಯ ಮಾಡಿಲ್ಲ. ಯಾರು ವ್ಯವಸಾಯ ಮಾಡೋದಕ್ಕೆ ಕಾರಣದಿಂದ ಇದು ಮಸಾಣ ಅಂತಲೇ ಸರ್ಕಾರದವ್ರು ಗುರುತಿಸ್ಕೊಟ್ಟಿರುವಂಥ ಜಾಗ. ಇಲ್ಲಿ ಸುಮಾರು ನಾವು ಇಲ್ಲಿ ಶವ ಸಂಸ್ಕಾರ ಸುಮಾರು ಆಗಲೇ ಮಾಡಿದ್ದೀವಿ, ಸಂಸ್ಕಾರಗಳನ್ನು ಮಾಡಿದ್ದೀವಿ. ಇಲ್ಲಿ ಈಗ ಬಂದು ನಮಗೆ ಸೇರಬೇಕು ಅಂತ ಅಕ್ಕಪಕ್ಕದವ್ರು ಹೇಳ್ತಾವ್ರೆ. ಈ ಜಮೀನಲ್ಲಿ ಖರಾಬ್ ಜಮೀನು ಒಂದು 12 ಎಕರೆ ಜಮೀನಿದೆ. ಅದರಲ್ಲಿ ಯಾರ್ದು ದಾಖಲೆ ಆಗಿದೆ, ಅವ್ರದ್ದು ಯಾವ ಕಡೆಗೆ ಅವ್ರೆ, ಅವ್ರನ್ನ ಗುರುತಿಸಿ ಇನ್ನು ಉಳಿದ ಜಮೀನು ನಮ್ಮೂರಿಗೆ ಮಸಾಣಕ್ಕೋಸ್ಕರ SC ಕ್ಯಾಟಗಿರಿಯವ್ರಿಗೆ ಒಂದು ಅರ್ಧ ಎಕರೆ, ನಮ್ಮ ಜನರಲ್ಗೆ 1.5 ಎಕರೆ ಇದು ಹಿಂದೆನೇ ಕಳೆದು ಮಾಡಿದರು. ಈಗ ತಿರ್ಗಾ ಚೇಂಜಸ್ ಮಾಡೋರೆ ಅಂತ ಹೇಳ್ತಾವ್ರೆ. ಬಟ್ ಈಗ ಅವ್ರೂ ನಮ್ಮೂರ ಜನನೇ, ಅವ್ರಿಗೂ ಮಸಾಣದ ಜಾಗ ಕೊಡಲೇಬೇಕು. ಅದರಿಂದ ಅವ್ರಿಗೂ ಅರ್ಧ ಎಕರೆ ಮಸಾಣದ ಜಾಗನ ಅವ್ರಿಗೂ ಕಳೆದು, ನಮ್ಮ ಹಿಂದೂಗಳಿಗೂ ಕಳೆದು, ಎಲ್ರಿಗೂ ಒಟ್ಟಿಗೆ ಬಂದು ಅಳತೆ ಮಾಡಿ ಒತ್ತುವರಿ ಆಗಿರೋದ ತೆರವುಗೊಳಿಸಿ ಈಗಿರುವಂಥ ಜಾಗ 2 ಎಕರೆ ಚಿಲ್ಲರೆ ಜಾಗ ಆಲ್ರೆಡಿ ಖಾಲಿ ಇದೆ. ಬಂದು ಯಾರಾದರೂ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೋಡಿ. ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೋಡಿ ಒತ್ತುವರಿ ಆಗಿರೋದನ್ನ ಬಿಡಿಸಿ ಬೇಕಾರೆ ಅವ್ರು ಯಾರು ಹಿಡುವಳಿದಾರರು ಅವರು ಒತ್ತುವರಿ ಜಾಗಕ್ಕೆ ಹೋಗಲಿ. ಈಗಿರುವಂಥ ಖಾಲಿ ಜಾಗನ ನಮ್ಮ ಊರಿಗೆ ಮಸಾಣ ಕೊಡ್ಬೇಕಂತ ನಿಮ್ಮ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ನಾವು ಹೊಸಕೋಟೆ ಗ್ರಾಮದ ರಾಜೇಶ್ HN ಅಂತ ಹೇಳಿ. ಇದು ಒಂದು 377ನೇ ಸರ್ವೆ ನಂಬರಲ್ಲಿ ಸುಮಾರು ಒಂದು 50 ವರ್ಷ 60 ವರ್ಷದ ಹಿಂದೆಯಿಂದನೂ ಕೂಡ ಇದು ಸ್ಮಶಾನ ಅಂತೇಳಿ 2 ಎಕರೆ ಸ್ಮಶಾನಕ್ಕಾಗಿ ಮೀಸಲಾಗಿಟ್ಟಿದ್ರು. ಸುಮಾರು ಹಿಂದೆನೇ ಮಂಜೂರು ಆಗಿದೆ. ಇದು ಮಂಜೂರಾಗಿ ಈಗ ಪಕ್ಕದಲ್ಲಿ ಸರ್ಕಾರಿ ಅಂತ 1.5 ಎಕರೆ ಇದೆ.
ಉಳಿದ ಜಮೀನು ಯಾರೋ ಬೇರೆ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡು ಈ ಒಂದು ಸ್ಮಶಾನ ಜಾಗವನ್ನು ಊರ ಅನುಕೂಲಕ್ಕೆ ಮಾಡಿಕೊಡೋಕ್ಕೆ ನಾವು ತುಂಬ ದಿನದಿಂದ MLA ಅವರಾಗಿರ್ಬೋದು, ತಹಸೀಲ್ದಾರರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಲ್ರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿ ಎಲ್ಲ ಹಾಗೂ ಕೂಡ ಈಗ ಇದನ್ನು ಒತ್ತುವರಿ ಜಾಗವನ್ನು ಬಿಡಿಸ್ಕೊಡ್ಲಿಕ್ಕೆ ಯಾರು ಮುಂದೆ ನಿಂತು ಇದನ್ನು ಈ ಗ್ರಾಮಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಯಾರೂ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಮಶಾನಕ್ಕೆ ತುಂಬ ಜನ ನಮ್ಮ ಗ್ರಾಮದಲ್ಲಿ ಜಮೀನೇ ಇಲ್ಲದೇ ಇರೋರು ಇದ್ದಾರೆ. ಹಿಂದೆ ಕೆಲವರು ಜಮೀನಿಗೂ ಹಾಕೋತಿದ್ರು, ಜಮೀನು ಇಲ್ಲದೇ ಇರೋರನ್ನ ಇದೇ ಜಾಗದಲ್ಲಿ ಸ್ಮಶಾನದಲ್ಲಿ ಬಂದು ಶವ ಸಂಸ್ಕಾರ ಮಾಡಿರೋದು ಇದೆ. ಅದರಿಂದ ಇದು ಶವ ಸಂಸ್ಕಾರ ಮಾಡೋದಕ್ಕೆ ಮೀಸಲಾಗಿಟ್ಟಿದ್ದಂಥ ಜಾಗವನ್ನು ಒತ್ತುವರಿ ಮಾಡಿ ಗ್ರಾಮದ ಎಲ್ಲ ಜನಗಳಿಗೂ ತೊಂದರೆ ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ನಮ್ಮ ರಾಜಕೀಯ ನಮ್ಮ ಎಲ್ಲ ಆತ್ಮೀಯ MLAಗಳು ಇರ್ಬೋದು, ಯಾರೇ ಇರ್ಬೋದು, ಇದಕ್ಕೊಂದಕ್ಕೆ ನಮಗೆ ಸಪೋರ್ಟ್ ಮಾಡಿ ಈ ಒಂದು 2 ಎಕರೆಯಲ್ಲಿ 1.5 ಎಕರೆ ನಮ್ಮ ಏನು ಜನರಲ್ ಜನಸಂಖ್ಯೆಗೆ ಬರ್ತದೆ ಅದಕ್ಕೆ 1.5 ಎಕರೆ ಬಿಟ್ಟಿದ್ದಾರೆ. ಹಿಂದುಳಿದ ವರ್ಗದವರಿಗೆ ಅಂತೇಳಿ ಹರಿಜನರಿಗೆ ಅಂತೇಳಿ 20 ಗುಂಟೆ ಮಾಡಿದ್ದಾರೆ. ಅದು ಈಗ RTCಲಿ ಇದೆ. RTCಲಿ ಇರೋಂಥದ್ದನ್ನು ನಮ್ಮ ಗ್ರಾಮಕ್ಕೆ ಸೆನ್ಸನ್ನು ಹಾಕಿ ಅದನ್ನು ಗುರುತು ಮಾಡಿಕೊಡೋಕ್ಕೆ ದಯಮಾಡಿ ಸರ್ಕಾರ ಮುಂದೆ ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹೊಸಕೋಟೆ ರಾಜಣ್ಣ ಅಂತ. ನಾವು ಆಲೇ ನಮ್ಮ ಸ್ವಂತ ನಮ್ಮ ಭಾವನ್ನ ಇಲ್ಲೇ ಊತಾಕಿದ್ವಿ. ಅವತ್ತು ಇದ್ದ ತಡೆ ಹಿಡಿಗೆ ಬಂದಿದ್ರು, ಅವತ್ತಿಂದಲೇ ತಗರಲಾಗಿರೋದಿದ್ದು. ಇಲ್ಲಿವರೆಗೂ ನಮ್ಮ 3 ರಿಂದ 4 ದಿನ ಊತಾಕಿರೋದು. ಇಲ್ಲಿವರೆಗೂ ನಮ್ಮ ಗ್ರಾಮದ ಹೊಸಕೋಟೆ ಗ್ರಾಮದ ಜಾಗವೇ ಇಲ್ಲ ಇದ್ಬಿಟ್ರೆ ಅದು ಏನು ಗೌರ್ಮೆಂಟ್ ಜಾಗ ಆಗತ್ತೆ. ನಮ್ಮನ್ನೇನು ಒತ್ತುವರಿಯರಿಗೆ ಬಿಡಿಸಿ ನಮಗೆ ದಯವಿಟ್ಟು ಗೌರ್ಮೆಂಟ್ ಮಾಡಿಸ್ಕೊಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊತೀವಿ. ಸರ್, ಮುಂದಿನ ದಿನದಲ್ಲಿ ಏನು ಮಾಡ್ತೀರಾ? ಹೋರಾಟ ಎಷ್ಟಿದ್ರೆ ಹೋರಾಟಕ್ಕೆ ಹೋಗ್ತೀವಿ, ಬಿಡಿಕಿಲ್ಲ. ಇವತ್ತು ಮುಂದಿನ ದಿನದೊಳಗೆ ಇವೆಲ್ಲ ಮಾಡ್ಕೊಳ್ಳಿ ಅಂದರೆ ನಮ್ಮ ಗ್ರಾಮದಲ್ಲಿ ಯಾವುದೋ ಸಭಾ ತೀರೋಗ್ಬಿಟ್ರೆ ನಾವು ಇರುವಲ್ಲ ಗ್ರಾಮ ಇದು ನಾಡ ಕಚೇರಿ ಇತ್ತವನ್ನೇ ಬಾಡಿ ತಗೊಂಡ್ಬಿಡಿಕಂದ್ರೆ ಅಲ್ಲೇ ಊತಾಕ್ತೀವಿ. ಯಾನೇ ಇದಲ್ಲಿ ನಾವು ಹೋರಾಟ ಬಿಡಲ್ಲ. ಆಮೇಲೆ ಆ ದಯವಿಟ್ಟು ಅಷ್ಟೊತ್ತಿಗೆ ನಮಗೆ ಗೌರ್ಮೆಂಟ್ ಬಂದು ಅಧಿಕಾರಿಗಳೆಲ್ಲ ಬಂದು ದಯವಿಟ್ಟು ಅಷ್ಟೊತ್ತಿಗೆ ಮಾಡಿಸ್ಕೊಡ್ಬೇಕು. ನಮಗೆ ಕೈ ಮುಂದೆ ಕೇಳ್ಕೊತೀನಿ.